ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇನ್ಸ್ಟಂಟಾಗಿ ಕೋವಾ ಅಥವಾ ಮಾವ ರೆಸಿಪಿಯನ್ನು ಹೇಗೆ ಮಾಡೋದಂತ ತೋರಿಸ್ತಿದ್ದೇನೆ. ಇದಂತೂ ತುಂಬಾ ಈಸಿ ಕೂಡ. ಮತ್ತು ಈ ಕೋವಾದಿಂದ ನೀವು ವಿಧವಾದ ಸ್ವೀಟ್ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಈ ಕೋವಾ ರೆಸಿಪಿಯಿಂದ ನೀವು ಗುಲಾಬ್ ಜಾಮೂನ್ ಮಾಡ್ಕೊಳ್ಬೋದು, ಮತ್ತು ವೆರೈಟಿ ಸ್ವೀಟ್ಗಳಿಗೆ ಯೂಸ್ ಮಾಡ್ಕೊಳ್ಬೋದು, ಕೀರ್ ರೆಸಿಪಿಗೆ ಯೂಸ್ ಮಾಡ್ಕೊಳ್ಬೋದು, ಮತ್ತು ಚಂದ್ರಕಲಾ ಮಾಡ್ಕೊಳ್ಬೋದು, ಗುಜ್ಜಿಯ ಹೇಳ್ತಾರಲ್ವ ಕರ್ಚಿಕಾಯಿ, ಆ ಟೈಪಲ್ಲಿ ಮಾಡ್ಕೊಳ್ಬೋದು. ಕ್ಯಾರೆಟ್ ಹಲ್ವಾಗೆ ಕೂಡ ಹಾಕೊಳ್ಬೋದು. ಇನ್ನೂ ತುಂಬ ರೆಸಿಪಿಗಳಿದೆ. ಈ ರೆಸಿಪಿಗಳಿಗೆಲ್ಲ ಈ ಕೋವಾ ರೆಸಿಪಿಯನ್ನು ಯೂಸ್ ಮಾಡ್ಕೊಳ್ಬೋದು. ಹೇಗೆ ಮಾಡೋದಂತ ಬನ್ನಿ ನೋಡೋಣ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಮೊದಲು ನಾನೊಂದು ಕಡಾಯಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಿದ್ದೇನೆ. ಇಷ್ಟು ಹಾಕಿದರೆ ಸಾಕು, ಇದಕ್ಕಿಂತ ಜಾಸ್ತಿ ಹಾಕೊಳ್ಳೋದು ಬೇಡ. ಆನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಹಾಲನ್ನು ಸೇರಿಸಿದ್ದೇನೆ. 2 ಕಪ್ಪಷ್ಟು ಇಲ್ಲಿ ಮಿಲ್ಕ್ ಪೌಡರನ್ನು ಸೇರಿಸ್ತಿದ್ದೇನೆ. ಇದು ಮಿಲ್ಕ್ ಪೌಡರಿಂದ ಆಗುವಂಥ ರೆಸಿಪಿ ಇದು. ಆನಂತರ ಇದನ್ನು ಒಂದು ಸ್ಪ್ಯಾಚುಲದಿಂದ ಚೆನ್ನಾಗಿ ಗಂಟುಗಳು ಇಲ್ಲದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಇಟ್ಟಿಲ್ಲ, ಕೆಳಗಡೆನೇ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಮೊದಲೇ ನಾವು ಗ್ಯಾಸ್ ಮೇಲೆ ಇಟ್ಟು ಮಾಡಿದರೆ ಗಂಟುಗಳಾಗುತ್ತೆ, ಅದಕ್ಕೋಸ್ಕರ ನಾನು ಕೆಳಗಡೆ ಇಟ್ಟುಬಿಟ್ಟು ಮಾಡ್ಕೊಳ್ತಿದ್ದೇನೆ. ನೋಡಿ, ಮೊದಲಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕಿದ್ದೆ. ಇವಾಗ ಮತ್ತೆ ಅರ್ಧ ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೇನೆ. ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾತ್ರ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇಲ್ಲಿ ಕಲಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಗಂಟುಗಳೆಲ್ಲ ಏನು ಕೂಡ ಇಲ್ಲ. ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೆ. ನೋಡಿ, ಇದು ಇನ್ಸ್ಟಂಟಾಗಿ ಒಂದು 5 ನಿಮಿಷದಲ್ಲೇ ರೆಡಿ ಆಗುವಂಥ ಕೋವಾ ರೆಸಿಪಿ ಇದು. ಇದು ತುಂಬಾ ಈಸಿ ಕೂಡ ಇದೆ. ನೋಡಿ, ಇವಾಗ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ತುಪ್ಪ, ನಾವು ಹಾಕಿರೋ ತುಪ್ಪ ಎಲ್ಲ ಬಿಡ್ತಾ ಇದೆ. ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಇನ್ನೊಂದು 1-2 ನಿಮಿಷ ನಾವು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕೈ ಬಿಡೋದಾಗೆ ಫ್ರೈ ಮಾಡ್ಕೊಳ್ತಾ ಇರಬೇಕು, ಹುರ್ಕೊಳ್ತಾ ಇರಬೇಕು. ನಾವು ಕೈ ಬಿಟ್ಟರೆ ತಲೆ ಹಿಡಿದು ಹೋಗುತ್ತೆ. ಸೊ ಕೋವಾ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಕೈ ಬಿಡೋದಾಗೇ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ಇದು ಆಗ್ತಾ ಬಂದಿದೆ. ಇವಾಗ ಒಂದು 5-6 ನಿಮಿಷ ಆಗಿದೆ. ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ, ನೋಡಿ ಇವಾಗ ಚೆನ್ನಾಗಿ ಇದು ಆಗಿದೆ. ನಾನು ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನೋಡಿ, ಇವಾಗ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೇನೆ. ಇವಾಗ ಒಂದು ಸರ್ವಿಂಗ್ ಪ್ಲೇಟಿಗೆ ನಾನು ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೇನೆ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ನೀವೇನು ಮಾರ್ಕೆಟಿಂದ ತೊಗೊಂಡು ಬರ್ತೀರ ನೋಡಿ, ಅದಕ್ಕಿಂತ ಕೂಡ ತುಂಬಾ ಈಸಿ ಕೂಡ, ಮತ್ತು ತುಂಬಾ ಚೆನ್ನಾಗಿರುವ ರೆಸಿಪಿ ಇದು. ಪ್ಲೀಸ್ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಈ ಕೋವಾ ರೆಸಿಪಿನ ವಿಧವಾದ ಸ್ವೀಟ್ಗಳಿಗೆಲ್ಲ ನೀವು ಉಪಯೋಗಿಸ್ಕೊಳ್ಬೋದು. ನಾನು ಈ ಕೋವಾನ ಬಳಸ್ಕೊಂಡು ನಾನು ಇಲ್ಲಿ ಗುಲಾಬ್ ಜಾಮೂನ್ ರೆಸಿಪಿಯನ್ನು ಮಾಡಿದ್ದೇನೆ. ಇದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ಹೇಗೆ ಮಾಡಿದ್ದೇನೆ ಅಂತ ಹೇಳಿ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.